ಹಲೋ, ಎಲ್ಲರಿಗೂ ನಮಸ್ಕಾರ. ಏನಾಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಮ್ ಗುಂಡನಿಗೆ ಹೊಟ್ಟೆ ತುಂಬಾ ಪೆಟ್ರೋಲ್ ಹಾಕ್ಸ್ಕೊಂಡು ಅವನ್ ಚೆನ್ನಾಗಿದೆ ನಾವು ಚೆನ್ನಾಗಿರೋದು ಅಂತ ಅವನ್ ಮಾತ್ರ ಹೊಟ್ಟೆ ತುಂಬಾ ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಖಾಲಿ ಹೊಟ್ಟೆಯಲ್ಲಿ ಒಂದು ಒಳ್ಳೆ ಸೂಪರ್ ಡೂಪರ್ ಜಾಗ ಹೊರಡ್ತಾ ಇದೀವಿ. ಬನ್ನಿ ಹೋಗೋಣ. ಎಲ್ಲಿಗೆ ಪ್ರಯಾಣದಲ್ಲಿ ಇವತ್ತು ನಾನು ನಿಮ್ಗೆ ಸೂಪರ್ ಡೂಪರ್ ಆಗಿರೋ ಒಂದು ಪ್ಲೇಸ್ ಕರ್ಕೊಂಡು ಹೋಗ್ತಾ ಇದೀನಿ. ಅದು ಎಲ್ಲಿದೆ ಅಂತ ಒಂದು ಕೇಳ್ತೀನಿ. ಸೊ ಈ ಪ್ಲೇಸ್ ನಾನು ಹೋಗ್ತಾ ಇರೋದು ಗಗನಚುಕ್ಕಿ ಭರಚುಕ್ಕಿ ಅಂತ. ಇದು ತುಂಬಾ 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 ಸೂಪರ್ ಆಗಿರೋ ವಾಟರ್ ಫಾಲ್ಸ್. ಆಮೇಲೆ ಅದು ಬ್ಯಾಂಗ್ಳೂರಿಂದ 134 ಕಿಲೋಮೀಟರ್ ಇದೆ. ಮತ್ತು ಮೈಸೂರಿಂದ ಬಂದ್ರೆ ನಿಮಗೆ 73 ಕಿಲೋಮೀಟರ್ ಆಗುತ್ತೆ. ಸೊ ಮೈಸೂರಿಂದ ಬರೋದು, ಮೈಸೂರು ಕಡೆಯಿಂದ ಬರ್ಬೋದು, ನೀವು ಬ್ಯಾಂಗ್ಳೂರ್ ಕಡೆ ಬ್ಯಾಂಗ್ಳೂರ್ ಕಡೆ ಬರ್ಬೋದು. ಅದನ್ನ ನಿಮಗೂ ಗೊತ್ತು ಅಂತೀರಾ? ಓಕೆ, ಆಮೇಲೆ ಇವಾಗ ನಾವು ಹೋಗ್ತಾ ಇರೋ ಜಾಗ ಗಗನಚುಕ್ಕಿ ಭರಚುಕ್ಕಿ. ಮತ್ತೆ ಇವಾಗ ಒಂದು ಮಧ್ಯದಲ್ಲಿ ಇನ್ನೊಂದು ವ್ಯೂ ಪಾಯಿಂಟ್ ಇದೆ. ಆ ವ್ಯೂ ಪಾಯಿಂಟ್ ತೋರಿಸ್ತೀನಿ, ಯಾಕಂದ್ರೆ ಅಲ್ಲಿ ತುಂಬಾ ಕಮ್ಮಿ ಜನ ಹೋಗ್ತಾರೆ. ಬಟ್ ಆಕ್ಚುಲಿ ಅಲ್ಲಿಂದ ನೋಡಿದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಎರಡೂ ಕಡೆಯಿಂದ ಜಲಪಾತಗಳು ನೀಟಾಗಿ ಕಾಣುತ್ತೆ. ಸೊ ಫಸ್ಟ್ ಯೂಶಲಿ ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಎಲ್ಲ ಗಗನಚುಕ್ಕಿಗೆ ಹೋಗ್ಬಿಟ್ಟು ವಾಪಸ್ ಬರ್ತಾರೆ. ಗಗನಚುಕ್ಕಿಯಿಂದ ನಾವೇನ್ ಫಾಲ್ಸ್ ನೋಡ್ತೀವೋ ಅದ್ರ ಆಪೋಸಿಟ್ ಸೈಡ್ ಅಲ್ಲಿ ಒಂದು ಜಾಗ ಇದೆ, ಅದೇ ಭರಚುಕ್ಕಿ. ಸೊ ಆ ಕಡೆಯಿಂದ ನೋಡಿದ್ರೆ ನಮ್ಗೆ ಈ ಕಡೆ ಇರೋದು ಫಾಲ್ಸ್ ಕಾಣುತ್ತೆ. ಸೊ ಇದ್ರ ಮಧ್ಯದಲ್ಲಿ ಒಂದು ಜಾಗ ಇದೆ, ಅಲ್ಲಿ ಒಂದು ದರ್ಗಾ ಇದೆ, ಮಸೀದಿ ಇದೆ. ಆ ಮಸೀದಿ ಹತ್ರ ಹೋಗಿ ನಿಂತ್ಕೊಂಡು ನೋಡಿದ್ರೆ ನಮ್ಗೆ ಕರೆಕ್ಟ್ ಆಗಿ ಎರಡು ಕಡೆದು ವ್ಯೂ ಪಾಯಿಂಟ್ ಸಿಗುತ್ತೆ. ಸೊ ನಾನು ಈ 3 ಜಾಗನೂ ಕವರ್ ಮಾಡ್ತಾ ಇದ್ದೀನಿ ನಿಮ್ಗೋಸ್ಕರ. ಸೊ ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ದಯವಿಟ್ಟು ನೋಡಿ, ಎಂಜಾಯ್ ಮಾಡಿ. ಕರೆಕ್ಟಾ? ಯಜಮಾನ್ರೆ, ಇದು ಗಗನಚುಕ್ಕಿಗೆ ಹೆಂಗೆ? ಸ್ಟ್ರೈಟಾ? ಜ್ಯೂಸು ಕೊಡಿ. ಗಗನಚುಕ್ಕಿಗೆ ಸ್ಟ್ರೈಟು. ಹೌದು. ಜ್ಯೂಸ್ ಕೊಡ್ಲಾ? ಬರೀ ಅಡ್ರೆಸ್ ಕೇಳ್ಕೊಂಡು ಹೋದ್ರೆ ಹೆಂಗಿರುತ್ತೆ. ಸೊ ಅದಕ್ಕೆ ಅಂದ್ಬಿಟ್ಟು ಅವ್ರಿಗೊಂದು ಬಿಸ್ನೆಸ್ ಕೊಡೋಣ ಅಂದ್ಬಿಟ್ಟು ನಾವು ಸೂಪರ್ ಡೂಪರ್ ಆಗಿ ಜ್ಯೂಸ್ ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ. ಸೊ ವೆದರ್ ತುಂಬಾ ಚೆನ್ನಾಗಿತ್ತು. ಸೊ ಅದೇ ಖುಷಿಯಿಂದ ಬೈಕ್ ನೋಡಿಸ್ಕೊಂಡು ಮುಂದೆ ಹೋಗ್ತಾ ಇದ್ವಿ. ಸೊ ಸ್ವಲ್ಪ ಕ್ರೌಡ್ ಅನಿಸ್ತಾ ಇರುತ್ತೆ ಅನ್ಸ್ತು, ಬಟ್ ಅಲ್ಲಿ ಹೋಗಿ ನೋಡಿದ ತಕ್ಷಣ ತುಂಬಾ ಕ್ರೌಡ್ ಇತ್ತು. ಸೊ ಆಕ್ಚುಲಿ ಏನಂದ್ರೆ ನಾವು ಮೋಟೋ ಬ್ಲಾಗರ್ ಅಥವಾ ವಿಡಿಯೋ ತೆಗಿಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಯಾವತ್ತು ವೀಕ್ ಎಂಡಲ್ಲಿ ಹೋಗ್ಬೇಡಿ, ವೀಕ್ ಡೇಸ್ ಅಲ್ಲಿ ಹೋಗಿ. ಸೊ ಯಾಕಂದ್ರೆ ನಮಗೆ ಲೊಕೇಶನ್ ಮತ್ತೆ ನೆಕ್ಸ್ಟ್ ವಿಡಿಯೋ ತೆಗೋಕೆ ಈಸಿ ಆಗುತ್ತೆ. ಎಂಟು ಗಾಡಿ ಬಂದಿದೆ ಫ್ರೆಂಡ್ಸ್. ಈಗ ನೀವು ನೋಡ್ತಾ ಇರೋದು ಫಸ್ಟ್ ವ್ಯೂ ಪಾಯಿಂಟ್ ಇದೆ ಗಗನಚುಕ್ಕಿ. ಸೊ ಮ್ಯಾಕ್ಸಿಮಮ್ ಜನ ಎಲ್ಲ ಇಲ್ಲೇ ಬರ್ತಾರೆ, ಇದನ್ನೇ ನೋಡ್ಕೊಂಡು ವಾಪಸ್ ಬರ್ತಾರೆ. ಸೊ ಇಲ್ಲಿಂದ ಇನ್ನೊಂದು ರೂಟ್ ಇದೆ, ಹಿಂದೆ ಹೊಡೆಯೋದು ಹೋಗಕ್ಕೆ. ಆಕ್ಚುಲಿ ಏನಂದ್ರೆ ನಾವು ತಿರ್ಗಾ ವಾಪಸ್ ಕೊಳ್ಳೇಗಾಲ ಕಡೆಯಿಂದ ಬಂದು ಕೊಳ್ಳೇಗಾಲ ಕಡೆಯಿಂದ ವಾಪಸ್ ತಿರ್ಗಿಸ್ಕೊಂಡು ಹೋಗ್ಬೇಕು ಸೆಕೆಂಡ್ ಮತ್ತೆ ಥರ್ಡ್ ವ್ಯೂ ಪಾಯಿಂಟ್ಗೆ. ಸೊ ಇದು ನೋಡ್ಕೊಳ್ಳಿ, ನೆಕ್ಸ್ಟ್ ಅದು ಕರ್ಕೊಂಡು ಹೋಗ್ತೀವಿ. ಲಾಸ್ಟ್ ಟೈಮ್ ನೆಕ್ಸ್ಟ್ ಸೆಕೆಂಡ್ ವ್ಯೂ ಪಾಯಿಂಟ್ ಏನಪ್ಪಾ ಅಂದ್ರೆ ಆ ದರ್ಗಾ ಹತ್ರ. ಸೊ ಇಲ್ಲಿಂದ ತುಂಬಾ ಚಿಕ್ಕದಾಗಿ ಕಾಣುತ್ತೆ. ಸೊ ಅದು
ಈ ನದಿಯಿಂದ ಬ್ಯಾಕ್ ಸೈಡ್ ಹೋಗ್ಬೇಕು. ಸೊ ಅದು ಕೊಳ್ಳೇಗಾಲದ ಕಡೆ ಹೋಗ್ಬೇಕು. ಬನ್ನಿ ಅಲ್ಲಿಗೂ ಕರ್ಕೊಂಡು ಹೋಗ್ತೀನಿ. ಇದು ಹೊಸ ರೋಡ್, ತುಂಬಾ ಚೆನ್ನಾಗಿದೆ. ಮತ್ತೆ ನೇಚರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಂದು ಲಾಂಗ್ ಸ್ಟ್ರೆಚ್ ಕಾಣುತ್ತೆ. ಬೆಟ್ಟದ ಮಧ್ಯದಲ್ಲಿ ರೋಡ್ ಹೋಗೋದ್ರಿಂದ ದೂರದಿಂದ ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಅದನ್ನ ಎಂಜಾಯ್ ಮಾಡ್ತಾ ನಾವು ಸೆಕೆಂಡ್ ವ್ಯೂ ಪಾಯಿಂಟ್ ಹೋಗೋಣ. ನಾವು ಗೊತ್ತಲ್ಲ. ಹಿಂಗ ನಮಗೆ ಈ ವ್ಯೂ ಪಾಯಿಂಟ್ ಬಂದು ಭರತ್ಲಿಕ್ಕಿಗೆ ಹೋಗೋ ದಾರಿಯಲ್ಲಿ ಸಿಗುತ್ತೆ. ಸೊ ದರ್ಗಾ ಇದೆ ಅಲ್ಲಿ. ದರ್ಗಾದ ಹಿಂದೆ ನೋಡಿದ್ರೆ ನಮಗೆ ಈ ತರ ವ್ಯೂ ಪಾಯಿಂಟ್ ಇದೆ. ತುಂಬಾ ಚೆನ್ನಾಗಿರುತ್ತೆ, ಅದ್ಭುತವಾಗಿದೆ. ಆಕ್ಚುಲಿ ಹೇಳ್ಬೇಕಂದ್ರೆ ಎರಡೂ ಕಡೆಗಿಂತ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಏನಂದ್ರೆ ಅಲ್ಲಿ ಹುಡುಗರುಗಳೆಲ್ಲ ಮೊದಲು ಡೈ ಹೊಡಿಯೋರು, ಅಂದ್ರೆ ನೀರೊಳಗೆ ಕಾಯಿನ್ ಸಾಕಿದ್ರೆ ಕಾಯಿನ್ ಡೈ ಹೊಡೆದು ಕಾಯಿನ್ ಎತ್ಕೊಂಬರೋರು. ಅಷ್ಟು ಟ್ಯಾಲೆಂಟೆಡ್ ಹುಡುಗರಿದ್ರು. ಬಟ್ ಇವಾಗ ತುಂಬಾ ನೀರು ಜಾಸ್ತಿ ಇರೋದ್ರಿಂದ ಅದೆಲ್ಲ ಅವಾಯ್ಡ್ ಮಾಡ್ತಾ ಇದ್ದಾರೆ. ಬಟ್ ಆದ್ರೂ ಸೂಪರ್ ಆಗಿದೆ ಜಾಗ. ನೀವು ಒಂದ್ಸತಿ ವಿಸಿಟ್ ಮಾಡೇ ಮಾಡಿ. ಗಗನಚುಕ್ಕಿ ಮತ್ತೆ ಭರಚುಕ್ಕಿ ಅದೆಷ್ಟು ಇಂಪಾರ್ಟೆಂಟು, ಈ ಜಾಗನೂ ಅಷ್ಟೇ ಇಂಪಾರ್ಟೆಂಟು. ಯಾಕಂದ್ರೆ ಎಷ್ಟು ಒಳ್ಳೆ ವ್ಯೂ ನಿಮಗೆ ಎರಡು ಕಡೆಗಿಂತ ತುಂಬಾ ಚೆನ್ನಾಗಿದೆ. ನನ್ನ ಅನಿಸಿಕೆ ಆ ಥರ ಇದೆ. ಬಟ್ ನೀವು ಒಂದ್ಸತಿ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ. ಈಗ ನಾವು ಹೋಗ್ತಾ ಇರೋದು ಥರ್ಡ್ ವ್ಯೂ ಪಾಯಿಂಟ್. ಇದು ಸೆಕೆಂಡ್ ವ್ಯೂ ಪಾಯಿಂಟ್ ಇಂದ 2 ಕಿಲೋಮೀಟರ್ ದೂರದಲ್ಲಿದೆ. ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಇದನ್ನ ನೀವು ನೋಡ್ಲೇಬೇಕು. ತುಂಬಾ ಜನ ಆ ವ್ಯೂ ಪಾಯಿಂಟ್ ಹೋಗ್ಬಿಟ್ಟು ಇಲ್ಲಿಗೆ ಬರಲ್ಲ. ಸೊ ಕೆಲವರೆಲ್ಲ ಇಲ್ಲಿಗೆ ಹೋಗ್ಬಿಟ್ಟು ಅಲ್ಲಿ ಹೋಗಲ್ಲ. ಸೊ ಎಲ್ಲರೂ ದಯವಿಟ್ಟು 2 ಪ್ಲೇಸ್ ವಿಸಿಟ್ ಮಾಡಿ, ಜೊತೆಗೆ ಆ 3 ಮಧ್ಯದಲ್ಲಿರೋ ಪ್ಲೇಸ್ ವಿಸಿಟ್ ಮಾಡಿ. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ 100% ಎಂಜಾಯ್ ಮಾಡ್ತೀರಾ ಅನ್ಕೊಂತೀನಿ. ಸೊ ಬನ್ನಿ ನೋಡೋಣ. ಎಷ್ಟೇ ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಮನ್ನೆಲ್ಲ ಒಳಗಡೆ ಅಲೋ ಮಾಡ್ತಾ ಇರಲಿಲ್ಲ. ಸೊ ಅದಕ್ಕೆ ಅಲ್ಲಿದ್ದ ಸೆಕ್ಯೂರಿಟಿನ ರಿಕ್ವೆಸ್ಟ್ ಮಾಡ್ಕೊಂಡು ದಯವಿಟ್ಟು ಒಂಚೂರು ಇದೊಂದು Insta360 ಕ್ಯಾಮ್ರಾನ ಕೊಟ್ಟು ಕಳಿಸಿದೆ. ಅವ್ರು ತಗೊಂಡೋಗಿ ತಗೊಂಬಂದ್ಕೊಡಿ ಅಂತ. ಅವರು ನೀಟಾಗಿ ಕೆಳಗೆ ತನಕ ವ್ಯೂ ಪಾಯಿಂಟ್ ತನಕ ತಗೊಂಡೋಗ್ಬಿಟ್ಟು ತಂದ್ಕೊಟ್ರು. ಸೊ ಅದ್ರದ್ದು ವ್ಯೂಸ್ ಹೆಂಗ್ ಬಂದಿದೆ ಅಂತ
ಹೆಂಗಿದೆ ನೋಡಿ ವ್ಯೂ ಸಾಕಾಗಿದೆ. ಸೊ ಇವತ್ತು ನಾನು ಈಗ ನಿಮ್ಗೆ ಗಗನ ಚುಕ್ಕಿ, ಭರ ಚುಕ್ಕಿ ಮತ್ತೆ ಶಿವನ ಸಮುದ್ರ 3 ವ್ಯೂ ಪಾಯಿಂಟ್ ಅನ್ನು ತೋರಿಸಿದೀನಿ ಸಕ್ಸಸ್ಫುಲ್ ಆಗಿ. ತುಂಬಾ ರಮಣೀಯವಾಗಿದೆ. ಈ ಟೈಮ್ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಆ ಟೈಮಲ್ಲಿ ಬಂದ್ರೆ ನಿಮ್ಗೆ ಅದಂತೂ ಆ ಥ್ರಿಲ್ಲಿಂಗೇ ಬೇರೆ ಇರುತ್ತೆ. ಸೊ ದಯವಿಟ್ಟು ಎಲ್ಲ ಮಾನ್ಸೂನ್ ಟೈಮಲ್ಲಿ ಬಂದು ಈ ದೃಶ್ಯನ ಎಂಜಾಯ್ ಮಾಡಿ. ನನ್ನ ವಿಡಿಯೋ ನೋಡೋದೇ ಅಷ್ಟೇ ಅಲ್ಲ, ನಾನು ನಿಮ್ಗೆ ಏನ್ ರಿಕ್ವೆಸ್ಟ್ ಅಂದ್ರೆ ನೀವು ಪ್ರಾಕ್ಟಿಕಲ್ ಆಗಿ ಬಂದು ಈ ಜಾಗ ನೋಡಿದ್ರೆ ತುಂಬಾ ಇನ್ನು ಖುಷಿ ಆಗತ್ತೆ. ಸೊ ನಾನು ವಿಡಿಯೋ ಮಾಡಿದಕ್ಕೂ ಖುಷಿ ಆಗತ್ತೆ. ಈಗ ನೀವು ನೋಡ್ತಾ ಇರೋದು ಹಳೆ ಬ್ರಿಡ್ಜ್ ಬಂದು ನನ್ನ ಲೆಫ್ಟ್ ಸೈಡ್ ಅಲ್ಲಿ ಇದೆ. ಸೊ ಹೊಸ ಬ್ರಿಡ್ಜ್ ರೈಟ್ ಸೈಡ್ ಅಲ್ಲಿ ಇದೆ. ಲೆಫ್ಟ್ ಸೈಡ್ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಅದೆಲ್ಲ ಒಡೆದೋಗಿ ಪಾಳ್ ತರ ಆಗೋಗಿದೆ. ಮೊದ್ಲು ಆ ಬ್ರಿಡ್ಜ್ ಯೂಸ್ ಮಾಡ್ತಾ ಇದ್ರಂತೆ. ಅವಾಗ ಕಾಲದಲ್ಲಿ, ತುಂಬಾ ಹಳೆ ಕಾಲದಲ್ಲಿ ಎತ್ತಿನ ಗಾಡಿ ಎಲ್ಲ ಅದ್ರ ಮೇಲೆ ಹೋಗ್ತಾ ಇತ್ತು ಅಂತ ಅಲ್ಲಿ ಲೋಕಲ್ ನವ್ರು ಹೇಳ್ತಾ ಇದ್ರು. ಸೊ ನೋಡಕ್ ತುಂಬಾ ಚೆನ್ನಾಗಿದೆ, ಅದನ್ನ ನೋಡ್ಲೇಬೇಕು ನೀವು ಬರ್ಬೇಕಾದ್ರೆ. ಸೊ ಜೈ ಬೇಡರ್ ಬೊಮ್ಮ ಅಂತ ಈ ವಿಡಿಯೋ ಮುಗಿಸ್ತಾ ಇದೀನಿ. ಮತ್ತೊಂದು ವಿಡಿಯೋದಲ್ಲಿ ಬೇಗ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ಫೆಂಟಾಸ್ಟಿಕ್ ಅಂಡ್ ಮಾರ್ವಲಸ್ ಡೇ. See you soon in next video. Take care. Bye bye.